ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕರು ಕೊಡ್ತಾ ಇದ್ದೀನಿ. ಈಗ ಬೇಗ ಬೇಗ ರೆಡಿ ಆಗಬೇಕು. 10:30 ಹೊರಡೋಣ ಅಂತಾರೆ ಅಂದ್ಕೊಂಡಿದ್ದೀನಿ. ಈಗಲೇ 9:45 ಆಗಿದೆ. ಇನ್ನೊಂದು ಮುಕ್ಕಾಲು ಗಂಟೆ ರೆಡಿ ಆಗಬೇಕು. ಅಪ್ಪವನ್ನು ಕರ್ಕೊಂಡು ಹೋಗ್ಬೇಕಂತೆ. ಬನ್ನಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಟೈಮ್ ಆಗುತ್ತೆ. ಓಕೆನಾ? ಬಾಯ್. ನಾನು ಈಗ ರೆಡಿ ಆಗಿ ಈಗ ಹೊರಡಬೇಕು. ಅಪ್ಪ 10:30 ಬರ್ತೀನಿ ಅಂತ ಹೇಳಿದ್ರೆ 10:15 ಆಗಿದೆ. ಟೈಮ್ ಇದೆ 1/4 ಗಂಟೆ ಅಷ್ಟು. ನೋಡೋಣ ಆಗುತ್ತೆ ಅಂತ. ಆಮೇಲೆ ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ. ಬನ್ನಿ. ನಮ್ಮ ಮಕ್ಕಳಿಗೂ ಆಗಿ ಯಾವತ್ತೂ ವಿಡಿಯೋ ಮಾಡಿಲ್ಲ. ನಾವು ನೋಡೇ ಎಷ್ಟು ತಿಂಗಳಾಯಿತು ಗೊತ್ತಾ. ಹೋಗೋಣ ಬನ್ನಿ. ಮದುವೆ ಆದಮೇಲೆ ಅಷ್ಟೇ ಅಲ್ವಾ, ಅವಳೆಲ್ಲ ಇರ್ತಾಳೆ. ನಮ್ಮಲ್ಲ ಮದುವೆ ಮುಂಚೆ ಆದರೆ ತಿಂಗಳಿಗೆ ಒಂದ್ಸತಿ ಅವಳಾರು ಸರಿ ನಾಲ್ಕು ಸರಿ ಬರ್ತಾಯಿದ್ವಿ ಆ ಥರ ಎಲ್ಲ ಆಗ್ತಿತ್ತು. ಬಟ್ ಈಗ ಅವಳು ಬರೋಕ್ಕಾಗ್ತಿಲ್ಲ, ನಾನು ಹೋಗೋಕ್ಕಾಗ್ತಾಯಿಲ್ಲ. ನಂಗೆ ಬನ್ನಿ ಹೋಗೋಣ, ಹೇಗಿರುತ್ತೆ ರಿಯಾಕ್ಷನ್ ನೋಡೋಣ. ಮನೆಯಿಂದ ಹೊರಟಾದ್ಮೇಲೆ ಅಪ್ಪ ಬಂದು ಹಾಸನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹಾಸನ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೋಡ್ತಾ ಇದ್ದೆ ಬಸ್ ಇದೆಯೋ ಇಲ್ವೋ ಅಂತ. ಬಂದು ನಿಂತಿದ್ರೆ ಬೇಗ ಹತ್ಬಿಟ್ಟು ಹೋಗ್ಬಿಡ್ಬೋದಲ್ಲ ಅಂತ ಕಾಯ್ತಿದ್ದೆ. ಆಮೇಲೆ ಬಸ್ ಇತ್ತು, ಹತ್ಕೊಂಡು ಹೋಗಿ ಬೇರೆ ರೀಚ್ ಆದೆ. ಆಮೇಲೆ ಅಕ್ಕ ಬಾವ ಪಾಪನು ಬರ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲೇ ನಿಂತಿದ್ದೆ ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆ ಬಂದರು. ನೋಡಿ ಏನು ಕೊಡ್ತಾನೆ ಅಂತ, ಅದಕ್ಕೆ ಅವಳೇನಂತಾಳೆ ಅಂತ. ಇದು ಯಾವ ನ್ಯಾಯ? ಯಾರು ಮಗನೇ? ಆಮೇಲೆ ಅಲ್ಲಿಂದ ಹೊರಟ್ವಿ. 3 ಜನ ಅಲ್ಲ. ಫಸ್ಟ್ ನಾವು ಬೇಲೂರಿಗೆ ಹೋದಾಗ ನಾನೊಬ್ಬಳೇ ಹೋಗ್ತಿದ್ದೆ. ಅದೇ ದೀಕ್ಷೆನೂ ಹುಟ್ಟಿರಲಿಲ್ಲ. ಆಗ ನಾವು 3 ಜನನೇ ತಿರುಗ್ತಾ ಇದ್ವಿ. ಈಗ ಅವನಿರೋದ್ರಿಂದ ಸ್ವಲ್ಪ ಅವನು ಎಲ್ಲ ಎತ್ಕೊಂಡು ಓಡಾಡಬೇಕು. ಆಮೇಲೆ ಅವ್ರು ಇನ್ನೂ ಮೆಡಿಕಲ್ಗೆ ಹೋಗಬೇಕು ಅಂತೇಳಿ ಹೋದರೆ, ಇವ್ನು ನೋಡಿ ಮೆಡಿಕಲೆಲ್ಲ ಹೆಂಗೆ ನೋಡ್ತಿದ್ದಾನೆ, ನನ್ನ ಹೆಂಗೆ ನೋಡ್ತಿದ್ದಾನೆ ನೋಡಿ. ಅವನು ಹೊಸಬ್ರು ನೋಡ್ದಂಗೆ ನೋಡ್ತಿದ್ದಾನೆ. ಅವ್ನು ನೋಡೇ ನಾನು ತುಂಬ ದಿವಸ ಆಗಿತ್ತು, ಅದಕ್ಕೆ ಹಂಗೆ ನೋಡ್ತಿದ್ದಾನೆ. ಮನೆಗೆ ಬಂದಮೇಲೆ ಗೊತ್ತಾಯ್ತು ನನಗೆ ಚಿಕ್ಕಿ ಅಂತ. ನೋಡಿ ಇಲ್ಲಿ ಹೆಂಗೆ ನೋಡ್ತಿದ್ದಾನೆ ಅಂತ. ಅವ್ನು ನನ್ನ ಒಂದು ಜೊತೆನೂ ಕರೆದಿಲ್ಲ ಗೊತ್ತಾ. ಅದು ಯಾವಾಗಲೂ ಒಂದ್ಸರಿ ಕರೆದಿಲ್ಲ ಅಂದ್ಬಿಟ್ಟು ಅಕ್ಕ ವೀಡಿಯೋ ಮಾಡಿ ಕಳಿಸಿದ್ಲು ಅಷ್ಟೇ. ನನ್ನ ಮುಂದೆ ಯಾವತ್ತೂ ಕರೆದಿಲ್ಲ. ನೋಡಿ ಇಲ್ಲಿ ಹೆಂಗೆಲ್ಲ. ಆಮೇಲೆ ಅವನ ಜೊತೆ ಆಟ ಆಡಿಕೊಂಡು ಬಾಲೆಲ್ಲ ಇತ್ತಲ್ಲ, ಅವನ ಜೊತೆ ನಾನು ಆಟ ಆಡ್ತಾಯಿದ್ದೆ. ನೋಡ್ತಾ ಇರ್ಬೋದು. ಎಲ್ಲ ಆಟ ಆಡಿಕೊಂಡು ಅವನು ಮಾತಾಡ್ಸ್ಕೊಂಡು ಮನೇಲಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದೆ. ಆಮೇಲೆ ಅವನು ಬಾಲ್ ಎಸಿ, ನಾನು ಬ್ಯಾಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾಲ್ ಎಸಿತಾ ಇದ್ದೆ ನಾನು. ನೋಡಿ ಇಲ್ಲಿ ಬಾಲ್ ಎಸಿದ್ರೆ ಹೆಂಗೆಲ್ಲ ಆಟ ಆಡಿಸ್ಕೊಂಡು ಇಬ್ಬರು ಕೂತಿದ್ವಿ. ಅವನ ಜೊತೆ ಆಟ ಆಡೋದಕ್ಕೆ ಚೆಂದ. ಬಟ್ ಒಂದೊಂದ್ಸತಿ ಹೊತ್ಬಿಡ್ತಾನೆ. ಆಗ ಯಾಕೆ ಆಟ ಆಡ್ತಾನೆ, ಅವ್ನ ಜೊತೆ ಆಟ ಆಡ್ತೀನಿ ಅನಿಸ್ಬಿಡುತ್ತೆ. ಹಂಗೆ ಅಳ್ತಾನೆ. ನಾವು ಬೇರೆಯವ್ರ ಹತ್ರ ಆದರೆ ಏನಾದ್ರು ಹೇಳ್ಬೋದು, ಆದರೆ ಇವನ ಹತ್ರ ನಾನು ಏನೂ ಆಟ ಮಾಡೋಕ್ಕಾಗಲ್ಲ. ಅವನೇ ನನ್ನ ಹತ್ರ ಆಟ ಮಾಡ್ತಾನೆ. ಇಲ್ಲಿ ಬಾ. ಓಯ್ 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 ಓಯ್. ಯಾರೋ ನಾನು ಕುಡಿಯೋಣ. ನೋಡಿದ್ರಲ್ಲ ಅವನು ನಾನು ಹೆಂಗೆ ಮಾತಾಡ್ಕೊಂಡು ಕೂತಿದ್ದೀನಿ ಅಂತ. ಈಗ ಅದು ಮಾತಾಡೋದೆಲ್ಲ ಕಲ್ತ್ಬಿಟ್ಟಾನೆ. ನಾನು ಮುಂಚೆ ನೋಡಿದಾಗ ಅಷ್ಟು ಮಾತಾಡ್ತಿರಲಿಲ್ಲ ಅವನು, ಈಗ ಮಾತಾಡ್ತಾನೆ. ಆಮೇಲೆ ಅವನ ಜೊತೆ ಒಂದೆರಡು ರೀಲ್ಸ್ ಮಾಡಿದೆ, ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೂ ಒಂದು ಪೋಸ್ಟ್ ಮಾಡಿಲ್ಲ, ಆದಷ್ಟು ಬೇಗ ಮಾಡ್ತೀನಿ. ಆಮೇಲೆ ಅವನು ನಾನು ನೋಡಿ ಹೆಂಗೆ ಆಟ ಆಡ್ತಿದ್ದೀನಿ ಅಂತ ಮನ್ಕೊಂಡು. ಚಿಕ್ಕಿ ಹೇಳವಾ, ಇನ್ನೊಂದ್ಸತಿ ಹೇಳು. ಪಪ್ಪಿ ಕೊಡು ಚಿಕ್ಕಿ ಕಂದ, ಪಪ್ಪಿ ಕೊಡು ಚಿಕ್ಕಿ. ಚಿಕ್ಕಿ ಕೊಡಲ್ಲ. ಕ್ಯಾಬ್ ರೂಪಾಯಿ ಹೊಡಿತೀನಿ. ಜಲ್ಸುರ್ಕ ಓಯ್ ಓಯ್. ಕರೆಯೋದು ನೋಡಿ ತುಂಬ ಖುಷಿ ಆಗುತ್ತೆ. ಅದನ್ನೇ 1000 ಸತಿ ಕರೀತಾನೆ. ಚಿಕ್ಕಿ ಅನ್ನೋದು ಇಲ್ಲ ಅವನು, ತಿಕ್ಕಿ ತಿಕ್ಕಿ ಅಂತ ಹೇಳ್ತಾನೆ. ಆಮೇಲೆ ಅಕ್ಕ ಮಧ್ಯಾಹ್ನಕ್ಕೆ ಮಜ್ಜಿಗೆ ಸಾರು ಮಾಡಿ, ಅನ್ನ ಮಾಡಿ, ಹಪ್ಳ ಹಾಕ್ತಾಯಿದ್ಲು. ಎಲ್ಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಪಾಪುನ ಈಗ ಮಲಗಿಸ್ತಾ ಇದ್ದಾಳೆ. ಇಲ್ಲ ನೋಡಿ
ನಗಾಡ್ತಿದ್ದ, ನಾನು ಮಲಗಿಸ್ಕೋದು ಸಾಂಗ್ ಆಡೋಸಕ್ಕೆ ನಗಾಡ್ತಾನೆ. ಅವನಿಗೇನೋ ಹೊಸ್ದಾಗಿ ನನ್ನ ನೋಡೋ ಥರ ಅನಿಸ್ತಿದೆ. ನಾನು ಬರ್ಡೇ ಜೂನಲ್ಲಿ ಅವ್ನು ನೋಡಿದ್ದು, ಇವಾಗಲೇ ನೋಡ್ತಿರೋದು. ಅಂದರೆ ಹಬ್ಬದಲ್ಲಿ ಬಂದು ನೋಡಿದ್ದಲ್ಲ, ಇಲ್ಲಿಗೆ ಬಂದಿದ್ದೀಗ. ನೆಕ್ಸ್ಟು ಅವನು ಮಲಗ್ದ, ಮತ್ತೆ ಎದ್ದ, ಅವ್ನು ಮಲ್ಕೊಳ್ಳಿಲ್ಲ. ಆಮೇಲೆ ನಾನು ಅಕ್ಕ ಒಂದು ಚಾಲೆಂಜಿಂಗ್ ಗೇಮ್ ಆಡಿದ್ವಿ, ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಕಲರ್ ಚಾಲೆಂಜು. ನಾನು ಅವಳಿಗೆ ಹೆಂಗೆ ಕೊಡಿಸಿದೆ, ಅವಳು ನನಗೆ ಏನೇನು ಕೊಡಿಸಿದ್ಲು ಅಂತ ಆ ವಿಡಿಯೋದಲ್ಲಿ ತೋರಿಸಿ. ನಾವೇನು ಕಾಸ್ಟ್ಲಿದೆಲ್ಲ ಕೊಡಿಸಿಲ್ಲ, ಸಿಂಪಲ್ಲಾಗಿ ಕೊಡಿಸಿರೋಂಥದ್ದು ತೋರಿಸ್ತೀನಿ. ನಾನು ಇಲ್ಲಿಂದ ತೊಗೊಂಡು ಹೋಗಿದ್ದೆ ಊರವ್ರಿಗೂ ಗೊತ್ತಾ ಅವಳಿಗೆಗೋಸ್ಕರ ಅಂತ, ಅದಕ್ಕೆ ಎಲ್ಲನೂ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ನಮ್ಮ ವೀಡಿಯೋನ ಕ್ಯಾಪ್ಚರ್ ಮಾಡಿರೋದು ನಮ್ಮ ಭಾವ ಅಲ್ಲೇ ಇತ್ತು. ನಾನು ಟೇಬಲ್ ಮೇಲೆ ಇಡ್ತೀನಿ ಅಂದೆ, ಅವರ ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದ್ರು. ಇವನಂತೂ ಬಿಡ್ತಾನೆ ಇಲ್ಲ, ಮಧ್ಯೆ ಬಂದು ಮಾತಾಡಿಸ್ತಾನೆ ಇದ್ದ. ಆದರೆ ವೀಡಿಯೋ ಮಾಡಿದ್ದೀವಿ ಆದಷ್ಟು ಚೆನ್ನಾಗಿ. ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದಾಳೆ, ಬನ್ನಿ ತೋರಿಸ್ತೀನಿ. ಅಂದರೆ ತೋಟ ಸೈಡ್ ಮನೆ ಇರೋದ್ರಿಂದ ಇಲ್ಲಿ ಕಬ್ಬು ಹಾಕಿದ್ದಾರೆ, ಅದನ್ನು ಕಡಿತಾ ಇದ್ದಾಳೆ. ಬನ್ನಿ ತೋರಿಸ್ತೀನಿ. ಇವನು ಮಾತ್ರ ಚಿಕ್ಕಿ ಅಂದು ನನ್ನ ತೆಗಿ ಹೆಂಗೆ ಅನ್ನಿಸ್ತಾನೆ ಅಂದರೆ ಯಾಕಾರ ಕಲಿಸಿದ್ನೋ ಅನಿಸ್ತೈತೆ. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ಅವ್ರ ಮನೆ ಹತ್ರ ಮಾತ್ರ ಅಷ್ಟಕ್ಕೆ ಮಾತ್ರ ಹಾಕ್ಕೊಂಡಿದ್ದಾರೆ. ನಮ್ಮ ಅಕ್ಕಂಗೆ ಕಬ್ಬು ಅಂದರೆ ತುಂಬ ಇಷ್ಟ, ಅವಳು ತಿಂತಾ ಇರ್ತಾಳೆ. ಅದಕ್ಕೋಸ್ಕರ ಅಲ್ಲೇ ಒಂದು ಇದ್ರ ಥರ ಹಾಕ್ಕೊಂಡಿದ್ದಾರೆ. ಅದು ಬೆಳೆದಾಗ ಕಟ್ ಮಾಡ್ಕೊಂಡು ತಿಂತಾರೆ. ನಾವು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ನಲ್ಲ ಅಂದ್ಬಿಟ್ಟು ಕಬ್ಬನ್ನ ಇದು ಮಾಡಿ ಕೊಡ್ತಾಯಿದ್ರು, ಅಂದರೆ ಬಿಡಿಸಿ ಅದನ್ನು ಏನು ಕಡ್ದು ಕೊಡ್ತಾಯಿದ್ರು. ಆಮೇಲೆ ನಾವೆಲ್ಲ ತಿಂತಾಯಿದ್ವಿ. ಅಲ್ಲೋಡಿ ಅವ್ನು ಹೆಂಗೆ ತಿಂತಾನೆ ಅಂತ. ಅವ್ನಿಗೂ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ, ಅಗದ್ಬಿಟ್ಟು ಉಗಿಬೇಕು ಅಂತ ಅವ್ನಿಗೂ ಗೊತ್ತಾಗುತ್ತೆ. ಆ ಥರ ಎಲ್ಲ ಮಾಡ್ತಾಯಿದ್ದ. ಆಮೇಲೆ ನಾವೆಲ್ಲ ತಿನ್ಕೊಂಡು ಮತ್ತೆ ಒಳಗಡೆ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಮಳೆ ಬರೋಕ್ಕೆ ಗೊತ್ತಾಯಿತು. ಮಳೆ ಬರೋಕ್ಕೆ ನಮ್ಮ ಅಕ್ಕ ಹೇಳ್ತಿದ್ಲು, ಹೋಗಿ ಮೇಲ್ಗಡೆ ಬಟ್ಟೆ ಒಣಗಿಲ್ಲ ಅಂತ ತಗೊಬಂದರೆ ಅವ್ನು ನನ್ನ ಕೈಯೇ ಬಿಡ್ತಾಯಿಲ್ಲ. ನನ್ನ ಹತ್ರ ಇಳಿಸೋಕ್ಕೂ ಆಗ್ತಿಲ್ಲ, ಎತ್ಕೊಂಡು ನಾನು ಹೋಗ್ಕೂ ಆಗ್ತಾಯಿಲ್ಲ. ಯಾಕೆ ರೂಢಿ ಇಲ್ಲ, ನನಗೆ ಕೈ ನೋವು ಆಲ್ರೆಡಿ ಬಂದಿತ್ತು. ಹೇಳಿದ್ರೆ ಅವ್ನು ಅರ್ಥ ಮಾಡ್ಕೊಳ್ಳಲ್ಲ. ಚಿಕ್ಕಿ ಎತ್ಕೋ ಅಂತಾನೆ. ಆಮೇಲೆ ಕರೆಂಟ್ ಬೇರೆ ಹೋಗಿತ್ತು. ನೋಡಿ ಮಳೆ ಬರ್ತಾಯಿದೆ, ಅಂದರೆ ಜೋರಾಗೇನು ಬರಲಿಲ್ಲ, ಸ್ವಲ್ಪ ಮೀಡಿಯಮ್ಮಾಗಿ ಬಂತು. ಹಾಸನಲ್ಲೂ ಜಾಸ್ತಿ ಬಂದಿದೆ, ಬೇಲೂರು ಸ್ವಲ್ಪ ಕಮ್ಮಿನೇ ಇತ್ತು. ಆಮೇಲೆ ಅಕ್ಕ ಹಸಿಗೆಲ್ಲ ಹಿಂಡಿ ನೆನೆ ಹಾಕ್ತಾರಲ್ಲ, ಅದನ್ನ ನೆನೆ ಹಾಕ್ತಾಯಿದ್ಲು. ಆಮೇಲೆ ಹಸು ಹತ್ರ ಕರ ಬಿಡ್ಕೋಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನೋಡಿ ಒಂದು ಡೈಲಾಗ್ ಹೇಳ್ತೀನಿ, ಇಬ್ಬರು ಒಂದೇ ಥರ ಫೇಸ್ ಇತ್ತು ನೋಡಿ. ಆಮೇಲೆ ನಮ್ಮ ಭಾವ ನೋಡಿ ಅಲ್ಲಿ ನಿಂತಿದ್ರು, ಅವರು ನಿಂತ್ಕೊಂಡಿದ್ರು, ನಾವು ಎಲ್ಲ ಮಾತಾಡ್ಕೊಂಡು ನಿಂತಿದ್ವಿ. ಹಂಗೆ ಏನೇನೋ ಡೈಲಾಗ್ ಎಲ್ಲ ಹೇಳ್ಕೊಂಡು ನಗಾಡ್ಕೊಂಡು ನಿಂತಿದ್ವಿ, ಮಾತನಾಡ್ಕೊಂಡು. ಹಂಗೆ ಎಷ್ಟು ದಿವಸ ಆಯ್ತಲ್ಲ ಅಂದ್ಬಿಟ್ಟು ಏನು ಮಾತಾಡ್ತಾಯಿದ್ವಿ. ಆಮೇಲೆ ಅವನು ಎಲ್ಲೋದಂದು ನೋಡ್ತಿದ್ರಲ್ಲ, ಬರ್ತಾನೆ ರೀ ಈಗ ಎದ್ದೊಳ್ತು ಕೊಂದ ಮಲಗಿಂದ. ಅವನು ಎದ್ಕೊಂಡೆ ಬಂದರೆ ನೋಡಿ ಹಂಗೆ ಆಡ್ತಿದ್ದ. ಆಮೇಲೆ ಸ್ವಲ್ಪ ಹೊತ್ತು ಆದ ತಕ್ಷಣ ಅವ್ರ ಅಮ್ಮನ ತಕ್ಕ ಹೋಗ್ಬಿಟ್ಟ. ಇಷ್ಟೇ ಆದರೂ ಮಕ್ಕಳು ಎದ್ದ ತಕ್ಷಣ ಫಸ್ಟ್ ಅವ್ರ ಅಮ್ಮನ ತಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಅಂತ ಹೇಳ್ತಿದ್ದ ಆಲ್ರೆಡಿ ಅವನು. ಎಲ್ಲರೂ ಹಂಗೆ ಅನಿಸುತ್ತೆ. ನಮ್ಮ ಅಕ್ಕ ಹೊಡಿತಿದ್ದಾಳೆ, ಏನೋ ಡೈಲಾಗ್ ಹೇಳಿದೆ ಅದಕ್ಕೆ ಹೊಡಿತಿದ್ದಾಳೆ ಅಷ್ಟೇ. ಆಮೇಲೆ ಕರ ಬಿಡಬೇಕು ಅಂತ ನಾನು ಹೆಂಗೋ ಒಂದು ಇದಾಯ್ತಲ್ಲ, ಹೋದ್ನಲ್ಲ ಅವ್ರ ಅಮ್ಮನ ಹತ್ರ ಅಂದ್ಬಿಟ್ಟು ಸುಮ್ಮನೆ ಅದೇ ಕೈ ಆಲ್ರೆಡಿ ನೋವಾಗಿತ್ತು ನನಗೆ. ಮತ್ತು ಅವರಮ್ಮ ಹಾಲು ಕರಿಕೋರು ನನ್ನ ಹತ್ರಕ್ಕೆ ಬರ್ತಾನೆ. ಅಲ್ಲಿ ನೋಡಿ ಅವಳು ಹೆಂಗೆ ಎತ್ಕೊಂಡು ಹೋಗ್ಬೇಕಂತ, ನಡ್ಕೊಂಡು ಹೋಗಲ್ಲ ಅವನು, ಎತ್ಕೊಂಡೇ ಹೋಗ್ಬೇಕು ಅವನ್ನ. ನೋಡಿ ಹೆಂಗೆ ಹೋಗ್ತಿದ್ದಾರೆ ಅಂತ ಇಬ್ಬರು. ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ, ನೋಡ್ಬೋದು ನೀವು. ನಾನು ಫಸ್ಟು ಯೂಟ್ಯೂಬ್ ಬ್ಲಾಗ್ ಲಿಂಟು ಅಂದರೆ ಈ ಚಾನಲಲ್ಲ, ಬೇರೆ ಚಾನಲಲ್ಲಿ ಫಸ್ಟ್ ಅಪ್ಲೋಡ್ ಮಾಡಿದಾಗ ಬೇಲೂರಿಂದನೇ ಸ್ಟಾರ್ಟ್ ಮಾಡಿದ್ದು ನಾನು ವೀಡಿಯೋಸ್ನೆಲ್ಲ. ಅಲ್ಲಿ ಹೋಗಿ ಮಾಡ್ತಾಯಿದ್ದೆ ಅಕ್ಕನ ಮನೇಲಿ. ಅವಳು ಒಂದು ಎಲ್ಲ ತೋರಿಸೋಳು, ವೀಡಿಯೋಗೆಲ್ಲ ಹೆಲ್ಪ್ ಮಾಡೋಳೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅವ್ರು ಯಾರು ಕರಿತಿದ್ರೆ ಇವನು ನೋಡಿ ಬಂದ್ಬಿಟ್ಟು ಅವ್ನು ಯಾಕೆ ಬರ್ತಿದ್ದಾನೆ ಅಂದರೆ, ನಾನು ಹೋಗ್ತೀನಿ ಊರಿಗೆ ಅಂತ ಹೇಳಿದೆ. ಅವಳು ನವ್ಯಕ್ಕನು ಅದಕ್ಕೆ ಚಿಕ್ಕಿ ಹೋಗ್ತಾಳಂತೆ ಅಂದಿದ್ದಕ್ಕೆ ಅವನನ್ನು ಬಿಟ್ಟೆ ಅಲ್ಲಾಡ್ತಾಯಿಲ್ಲ. ನೋಡಿ ಎತ್ಕೋ ಅಂತ ನನ್ನ ತಾಯಿ. ಆಮೇಲೆ ಎತ್ಕೊಂಡೆ. ಆಮೇಲೆ ಅಕ್ಕ ಹಾಲು ಕರಿಯೋದೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೆ. ಅವರು ಹಾಲು ಕರಿತಿದ್ರು, ಅತ್ತೆ ಸೊಸೆ ಇಬ್ಬರು ಆ ಕಡೆ ಕೂತ್ಕೊಂಡು ಚಿಂದ ಹಾಲೆಲ್ಲ ಕರೆದ್ಮೇಲೆ ಬರ್ತಾಯಿದ್ವಿ. ನೋಡಿ ಅಲ್ಲಿ ಹಿಂಗೆ ಈಗ ಅಮ್ಮನ ತಕೋಗಿ ಮನ್ಕೊಂಡ್ಬಿಟ್ಟಿದ್ದಾನೆ, ಏನು ಗೊತ್ತೇ ಇಲ್ಲ ಅನ್ನಂಗೆ ಮನ್ಕೊತಾನೆ. ಆಲ್ರೆಡಿ ಮತ್ತೆ ಎದ್ದೇಳ್ತಾನೆ, ನೋಡ್ತಾನೆ, ಏನೋ ಮಾತಾಡ್ತಾಳೆ ನಮ್ಮ ಸಿಕ್ಕಿ ಅಂತ ನೋಡ್ತಾ ಇದ್ದ. ಅಲ್ಲ ಅವನ ಜೊತೆ ಏನು ಮಾಡೋದು ಅಂತ ಹೇಳಿ ನೋಡಿ ಡೈಲಾಗೆಲ್ಲ ಹೇಳ್ತಾ ಇದ್ದಾನೆ. ಏನೇನೋ ಹೇಳ್ತಾ ಇದ್ದ ಅವನು ಮಾತಾಡೋದು ನನಗೇನೋ ಅರ್ಥ ಆಗಲ್ಲ, ಅದಕ್ಕೆ ಸುಮ್ಮನೆ ಆಗ್ತೀನಿ ನಾನು ಅಷ್ಟೇ. ಆಮೇಲೆ ಸಂಜೆ ಆಯ್ತಲ್ಲ ಅಂತ ನಾವು ಕೂತ್ಕೊಂಡ್ರೆ ಸೋಫಾ ಮೇಲೆ, ಕಿಚನಿಂದ ತೊಗೊಬಂದಿದ್ದಾನೆ ಈರುಳ್ಳಿ ಪುಟ್ಟಿ. ಅಲ್ಲಿಂದ ತೊಗೊಬಂದು ಲೋಟದಲ್ಲಿ ಅವೆಲ್ಲ ಏನೋ ಅಲ್ಲಿ ಕಾಫಿ ಕುಡಿದಿಕ್ಕಿದ್ವಿ, ಲೋಟಗಳನ್ನ ತೊಗೊಬಂದು ಅದ್ರೊಳಗಡೆ ಹಾಕಿ ಕೆಳಗಡೆ ಎಲ್ಲ ಚೆಲ್ಲಿ ರಂಪ ಮಾಡಿಕ್ತಾ ಇದ್ದ ಮನೆ ಒಳಗಡೆ ಎಲ್ಲ. ಬಂಗಾರ ಮಾಡ್ರದ
ಹೈ ನೀನು ಯಾರು ನಂಗೆ ಕೊಡು ಕರೆಂಟು ಫಿಶ್ ಫಿಶ್ ಮಾಡ್ತಾ ಇದ್ದಾಳೆ ನಮ್ಮಕ್ಕ. ನನಗೆ ಫಿಶ್ ಅಂದರೆ ಇಷ್ಟ. ಫಿಶ್ ಮಾಡ್ತೀವಿ. ಎಲ್ಲ ನಿಂತ್ಕೊಂಬಗ್ನೆ. ಬರೀ ಅದು ಪುಡಿ ಹಾಕಿ ಅಷ್ಟೇ. ಮೊಟ್ಟೆ ತಂದಿಲ್ಲ. ಇದು ಫಿಶ್ ಆಗಲಿ ಸಿಗುತ್ತೆ. ಪೌಡರ್ ಹೆಸರು ಇಲ್ಲ. ಹೆಸರಿದ್ರೆ ತಿಂತಾನಂತೆ. ಅನ್ನ ತಿನ್ನಿಸ್ತಾರ. ಇದು ರೆಸಿಪಿ ಶೂಟು. ಅಂದರೆ ಅವ್ರ ಕಬಾಬ್ ಅವ್ರ ಕಡೆ ಮಾಡ್ತಾ ಇರೋದು. ಅಂದರೆ ಇವಳು ಫಸ್ಟ್ ಎಲ್ಲ ನಾವು ಮಾಡ್ತಾಯಿದ್ಲು, ರುಬ್ಬಿ ಹಾಕಿ ಮಾಡ್ತಾಯಿದ್ಲು. ಬಟ್ ಈ ಸತಿ ಏನೋ ಅಲ್ಲೇ ಪೌಡರ್ ಸಿಗೋದಂತೆ, ಆ ಪೌಡರ್ನ ತಂದಿದ್ಲು. ಆಮೇಲೆ ಬಾವ ಹೋಗಿ ಫಿಶ್ ಎಲ್ಲ ತೊಳ್ಕೊಬಂದರು. ಅಂದರೆ ನಾನು ಫಿಶ್ ತಿಂತೀನಿ, ತುಂಬ ಇಷ್ಟ ಫಿಶ್ ಅದು ನನಗೆ. ಅಂದರೆ ನಾನು ಮಾಡಲ್ಲ, ಅದಕ್ಕೋಸ್ಕರ ಅವಳಲ್ಲಿ ಹೋದಾಗ ಮಾಡಿಕೊಡ್ತಾಳೆ ಅಷ್ಟೇ ನನಗೆ. ಆಮೇಲೆ ನಿಂಬೆಹಣ್ಣು ಹಾಕಿದ್ಲು, ಮೊಟ್ಟೆ ಹಾಕಿ ನಿಂಬೆಹಣ್ಣು ಹಾಕಿ ಕಲಸಿದ್ಲು ಅಷ್ಟೇ. ಅದನ್ನು ಆ ಪೌಡರಲ್ಲಿ ಎಲ್ಲ ಇರುತ್ತಂತೆ, ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಅದರಲ್ಲೇ ಇರುತ್ತಂತೆ. ಅದಕ್ಕೆ ಅವಳೇನು ಹಾಕ್ತಿಲ್ಲ, ಅದರಲ್ಲೇ ಎಲ್ಲ ಕಲಸಿ ಮಾಡಿಕೊಡ್ತಿದ್ಲು. ಎಲ್ಲ ಮಿಕ್ಸ್ ಮಾಡಿ ಫಸ್ಟೇ ಇರ್ತಾಯಿದ್ಲು. ಕರೆಂಟ್ ಸ್ವಲ್ಪ ಇರಲಿಲ್ಲ ಅಲ್ಲ ಅಲ್ಲಿ, ಅದಕ್ಕೋಸ್ಕರ ಕರೆಂಟ್ ಬರೋವರೆಗೂ ನೀವು ಮಾಡೋದನ್ನು ಮಾಡ್ತಾಯಿದ್ಲು. ಅಷ್ಟು ಕರೆಂಟ್ ಬಂತು. ಕರೆಂಟ್ ಬಂದು ಚಿಕನ್ನು ತಂದಿದ್ರು ಅವರು. ಚಿಕನ್ನು ಮಾಡ್ತಾಯಿದ್ಲು ಅವಳು. ಚಿಕನ್ನು ಮಾಡಿಕೊಂಡು ಹಂಗೆ ಫಿಶ್ನ ಫಸ್ಟ್ ರೆಡಿ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ಲು. ಅಷ್ಟು ಕರೆಂಟ್ ಬಂದಾದಮೇಲೆ ಚಿಕನ್ಗೆ ಎಲ್ಲದಕ್ಕೂ ಹಾಕೊಂಡ್ಲು. ಫಿಶ್ ಸಾಂಬಾರು ಮಾಡಿದ್ಲು, ಕಬಾಬು ಮಾಡಿಕೊಟ್ಲು, ಹಾಗೇ ಚಿಕನ್ನು ಮಾಡಿದ್ಲು. ಎಲ್ಲ ತಿಂದ್ಕೊಂಡು ಮಲ್ಕೊಂಡ್ವಿ ನೈಟು. ಇನ್ನು ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆದ ನಾನು. ಯಾಕೋ ಮೂಡ್ ಆಫ್ ಆಗಿತ್ತು ಬೆಳಗ್ಗೆನೇ. ಹೊಟ್ಟೆನೋ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. 5 ಗಂಟೆಗೆ ಎಚ್ಚರ ಆಗಿದ್ದು, ಮತ್ತೆ ನಿದ್ದೆನೇ ಬರಲಿಲ್ಲ, ಹಂಗಾಗೋಯ್ತು. ಆಮೇಲೆ ನಾವು ಇವತ್ತು ಊರಿಗೆ ಹೊರಡಬೇಕಿತ್ತು ಅಂದ್ಬಿಟ್ಟು ಬೇಗ ನಮ್ಮ ಅಕ್ಕನ ಪಾಪನ ಎಲ್ಲ ರೆಡಿ ಮಾಡಿಸ್ಕೊಂಡು ಅವ್ರು ನಿಧಾನ ರೆಡಿ ಆಗೋದು. ನಾನು ಬೇಗ ಎಲ್ಲ ರೆಡಿಯಾಗಿ ಅಂತ ಹೇಳಿದ್ವಿ. ಆಲ್ರೆಡಿ ಹೆಂಗೆ ಕೂತಿದ್ದಾನೆ ಅಂತ. ಬೇಡ ಅವ್ನು ಏನಾರು ಹೇಳಿದ್ದು ನಿಮ್ಗೆ ಅರ್ಥ ಆಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನಗೂ ಅರ್ಥ ಆಗಿಲ್ಲ ಅದು. ಆಮೇಲೆ ಹೋಗುವಾಗ ಹಂಗೆ ಸೆಲ್ಫಿ ವೀಡಿಯೋ ಮಾಡ್ಕೊಂಡೆ. ಪಕ್ಕದಲ್ಲಿ ಬಂದು ಕೂತಿದ್ರು, ಅದಕ್ಕೋಸ್ಕರ ಈ ಕಡೆ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಹೊರಟ್ವಿ. ಅಲ್ಲಿ ಹೇಳಿದ್ವಿ ಅಮ್ಮಂಗೆಲ್ಲ ಬರ್ತಿದ್ದೀವಿ ಅಂತ. ಸರಿ ಅಂದರು. ಆಮೇಲೆ ಉದಯಪುರದ ಹತ್ರ ಅದೊಂದು ದೇವಸ್ಥಾನ ಓಪನ್ ಆಗಿದೆ. ನಾನು ಹೋಗೇ ಇಲ್ಲ ಅನ್ಸತ್ತೀನೋ. ಯಾವಾಗಲಾರ ಆದಾಗ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅಕ್ಕ ಹೋಗ್ಬೇಕಂತ ಇದ್ಲು, ನೋಡೋಣ ಯಾವಾಗ ಆದಾಗ. ಆಮೇಲೆ ನಾವು ಚಂದ್ರಾಯಪಟ್ಟಣ ಬಂದಮೇಲೆ ಮಾಮ ಬಂದಿದ್ದ, ಅಂದರೆ ಅಮ್ಮನ ತಮ್ಮ ಇವರು. ಇಲ್ಲೇ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು, ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಪಾಪ ನನ್ನ ಅಕ್ಕನ ಮಾತಾಡ್ಸೋಕ್ಕೆ ಅಂತ ಬಂದಿತ್ತು. ಮಾತಾಡ್ಸ್ಕೊಂಡು ಕೂತ್ಕೊಂಡು ಆಮೇಲೆ ನಮ್ಮ ಬಸ್ ಬಂತು. ಬಸ್ಸಿಗೆ ಹೊರಟ್ವಿ ನಾವು. ಹೊರಟಿ ಮನೆಗೆ ಬಂದ್ವಿ. ಆಲ್ರೆಡಿ ಖುಷಿ ಆಶ್ಚರ್ಯ ನೋಡ್ತಾರೆ ಬಂದರೆ ಅಂತ. ಅವನು ಆಲ್ರೆಡಿ ದೀಕ್ಷಿ ಅಮ್ಮನ ಹತ್ರ ಇದ್ದ. ಆದರೆ ಅವನಿಗೆ ಅಮ್ಮಮ್ಮ ಅನ್ನೋಕ್ಕೆ ಹೋದೆ ಅಷ್ಟೇ. ಅಮ್ಮನ ಹತ್ರ ಇದ್ದ. ನೋಡ್ಬೋದಲ್ಲಿ ಅವರ ಮಾಮ ಜೊತೆ ಹೆಂಗೆ ಮಾತಾಡ್ತಿದ್ದಾನೆ ಅಂತ. ನಾವು ಯಾರೇ ಫೋನ್ ಮಾಡಿದಾಗಲೇ ಕೇಳ್ತಿರ್ತಾನೆ ಮಾಮ ಅಂತ. ಅದನ್ನೇ ಜಾಸ್ತಿ ಹೇಳೋದು, ನನಗಿಂತ ಅವನ್ನೇ ಜಾಸ್ತಿ ಕರೆಯೋದವನು. ಊರಿಗೆ ಹೋಗೋವರ್ಗ ಹಿಂಗೆ ಕೊಡ್ಕೊಂಡು ಕಡಲ್ಲ ಯಾರು ತಕ್ಕೂ ಹೋಗಲ್ಲ. ಇನ್ನು ಅವಳಂದು ಹಿಡ್ಕೊಂಡು ಕುಡಿತು. ಇಲ್ಲ ನಿಮ್ಮ ಕಮ್ಮಂಗೆ ಹೇಳ್ಕೊತ. ನಾನಂತೂ ಜ್ಯೂಸ್ನೇ ಮುಟ್ಟಲ್ಲ. ಆ ಹುಡುಗನ ಜ್ಯೂಸೆಲ್ಲ ಇವನ ಕುತ್ಕೊಂಡು ಕೊಡ್ತಿತ್ತು. ಜ್ಯೂಸ್ ಹುಡ್ಕೊಂಬತ್ತಾವನೆ ಅಣ್ಣ. ಜ್ಯೂಸ್ ಅಂತ ಕೊಡು ಅಂತ ಬರ್ತಂದೆ. ಅಲ್ಲ ಐತು ಒಂದು ಒಳಗಡೆ ನೋಡು. ವಾಮಂದ್ ಐತೆ ನೋಡ್ಲ. ಅವನಿಗೆ ಜ್ಯೂಸ್ ಏನು ಕುಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಕುಡಿಬೇಕು ಅಂತ. ಅವ್ನು ನೋಡಿ ಅಲ್ಲಿ ಅಮ್ಮ ಹೆಂಗೆ ಹೇಳ್ಕೊಡ್ತಿದ್ದಾನೆ ಅಂತ. ಹೋಗೋಣ ನಡ್ರಿ ಹೋಗೋಣ, ಬಾಕ್ಲು ಹಾಕೊಂಡು ಹೋಗೋಣ ಅಂತ ಅದು ಅಮ್ಮಂಗೆ.
ಅಮ್ಮ ಬಾಗ್ಲು ಹಾಕ್ಕೊಂಡು ಹೊರಡ್ತಾಯಿದ್ರು. ಅವ್ರು ಹೋದ್ಮೇಲೆ ಇಲ್ಲಿ ನೋಡಿ ನನ್ನ ತಮ್ಮ ಏನು ಕಿತಾಪತಿ ಮಾಡ್ತಾವನೆ ಅಂತ. ದೀಕ್ಷಿಗೆ ಹಾಕಿದ್ನ ತೊಟ್ಲಲ್ಲಿ ಅವ್ನು ಮನ್ಗನೆ, ಅವ್ನು ಅದ್ರಲ್ಲಿ ಅರ್ಧನೂ ಇಡಿಸ್ತಾ ಇಲ್ಲ ಅದರೊಳಗಡೆ. ಅಂದರೆ ಸಣ್ಣ ಇದ್ದಾನೆ, ಉದ್ದ ಇದ್ದಾನೆ ಅವನು, ಹಂಗಾಗಿ ಅದರೊಳಗಡೆ ಇಡಿಸ್ತಾ ಇಲ್ಲ ಅವನು. ಅದನ್ನೇ ಹೇಳ್ತಿದ್ದೆ ಅಪ್ಪಂಗೆ ಒಂದು ಸತಿ ಅಪ್ಪಂಗೆ ಹೇಳ್ಬಿಟ್ಟು ಬೈಸಿದ್ದೆ, ಮತ್ತೆ ಅದನ್ನೇ ಮಾಡ್ತಿದ್ದೆ. ಇರೋ ಅಪ್ಪಂಗೆ ಹೇಳ್ತೀನಿ ಅಂತ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ. ಅದನ್ನ ಹೆಂಗೆ ಕಾಮಿಡಿಯಾಗಿರುತ್ತೆ ಅಂತ ಮಾಡಿದೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ತಮ್ಮ ಬೂಸ್ಟ್ ಮಾಡಿಕೊಟ್ಟ, ನನಗೂ ಅಕ್ಕಂಗೆ ಇಬ್ಬರಿಗೂ ಮಾಡಿಕೊಟ್ಟು ಆಮೇಲೆ ಬಿಸ್ಕೆಟು ತಂದುಕೊಟ್ಟ, ಕುಡಿದ್ವಿ. ಕುಡ್ದು ಈ ದಿನ ನಾವು ಇಲ್ಲಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ನಾನು ಯುಗಾದಿ ಹಬ್ಬದಿಂದ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಥರ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನು ಅನ್ನಿಸ್ತು ವಿಡಿಯೋ ನೋಡಿ ಅನ್ನೋದಕ್ಕೆ ಕಮೆಂಟ್ ಮಾಡಿ. ಬಾಯ್.